ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆ ವರಲಕ್ಷ್ಮಿ ವಿಲವಿಲ ಒದ್ದಾಡಬೇಕು ಅಂತೆ. ಗಂಡ ಹೆಂಡತಿ ಮಧ್ಯೆ ವಿರಸ ಶುರುವಾಗಬೇಕು, ಗಂಡ ಗುಂಡಿ ಆಗಬೇಕು, ಅವರಿಬ್ರು ದೂರ ಆಗಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಅವ್ರ ಸಂಸಾರದಲ್ಲಿ ಏನಾಗ್ತಿದೆ ಅಂತ ನಮ್ಗೆ ಗೊತ್ತಾಗಬೇಕು. ಆ ಕೆಲಸನ ನೀನೇ ಮಾಡ್ಬೇಕು ಬಾಬಾ. ನೀನ್ ತಲೆನೇ ಕೆಡ್ಸ್ಕೊಬೇಡ, ಅದೆಲ್ಲ ನಾನ್ ನೋಡ್ಕೋತೀನಿ. ನನ್ನ ಟೈಮ್ ಸರಿಯಾಗಿ ಪೇಮೆಂಟ್ ಆಗ್ಬೇಕು, ಅದನ್ನ ನೀನ್ ನೋಡ್ಕೋಬೇಕು. ಡನ್. ಜೈ ಬಳಂಗಮಸ್ಯ ಮಹಾಗುರು. ನಾವು ವಿಜಯಾಂಬಿಕಾ ಅದು ತುಂಬಾ ಅತಿ ಆಯ್ತಪ್ಪ. ಅವಳನ್ನ ಸುಮ್ಮನೆ ಬಿಡಬಾರ್ದಾಗಿತ್ತು. ಯಜಮಾನ್ರಿಗೂ ವಿಜಯಾಂಬಿಕಾ ಮೇಲೆ ಸಖತ್ ಕೋಪ ಬಂದಿತ್ತು. ಏನ್ ಮಾಡೋದು ಸುಬ್ಬು? ಅಪ್ಪ ಅವಳನ್ನ ಅಷ್ಟೊಂದು ನಂಬಿದ್ರು. ಅಪ್ಪಂಗೆ ಬಂದಿದ್ದ ಕೋಪಕ್ಕೆ ಅವಳನ್ನ ಮನೆಯಿಂದ ಆಚೆ ಹಾಕ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವಳನ್ನ ಕ್ಷಮಿಸಿ ದೊಡ್ಡೋರಾಗ್ಬಿಟ್ರು. ಆದ್ರೆ ಒಂದ್ ಮಾತಂತೂ ನಿಜ, ಅಪ್ಪನೇ ಹೇಳ್ದಾಗೆ ಅವಳನ್ನ ಇನ್ ಯಾವತ್ತೂ ನಂಬಲ್ಲ. ನಂಬಿಕೆ ದ್ರೋಹಿಗಳು ಅಂತವ್ರನ್ನ ನಂಬೋದು ಒಂದೇ, ಹಾಳು ಬಾವಿಗೆ ಬೀಳೋದು ಒಂದೇ. ವಿಷ ಸರ್ಪ ಆ ವಿಜಯಾಂಬಿಕಾ. ಕಾಂತಮ್ಮ, ಯಾಕೆ ಇಷ್ಟೊಂದು ಬೇರ್ತಾ ಇದ್ದೀರಾ? ಇಷ್ಟು ಚಳಿಲು ಯಾಕೆ? ಮೈ ಹುಷಾರಿಲ್ವಾ? ನನಗೇನಾಗಿದೆಯಾ ವಿಶಾಲು? ನಾನು ಚೆನ್ನಾಗೇ ಇದ್ದೀನಿ. ವಯಸ್ಸಾಯ್ತು ನೋಡು, ಸ್ವಲ್ಪ ಕನ್ಫ್ಯೂಸನ್ನು. ಚಳಿನೋ ಸೆಕೆನೋ ಒಂದು ಗೊತ್ತಾಗ್ತಿಲ್ಲ. ಬ್ಯಾಡ್ ಬಾಡಿ. ಚಳಿಲಿ ಬೆವರುತ್ತೆ, ಸೆಕೆಲಿ ನಡುಗುತ್ತೆ. ನಾನು ಆರಾಮಾಗಿದ್ದೀನಿ. ನೀವು ಮುಂದುವರ್ಸ್ಕೊಳ್ಳಿ. ಆದ್ರೂ ಆ ವಿಜಯಾಂಬಿಕಾಗೆ ಸ್ವಲ್ಪನೂ ಮನುಷ್ಯತ್ವನೇ ಇಲ್ಲ. ಯಜಮಾನ್ರು ನಮ್ಮ ಅಕ್ಕ ಅಂತ ಎಷ್ಟು ಗೌರವ ಕೊಡ್ತಿದ್ರು, ಪ್ರೀತಿಯಿಂದ ನೋಡ್ಕೋತಿದ್ರು. ಅಂಥವ್ರ ಮೇಲೆ ಈ ತರ ಪಿತೂರಿ ಮಾಡೋದಕ್ಕೆ ಅವ್ರಿಗೆ ಮನ್ಸಾದ್ರೂ ಹೇಗ್ ಬಂತು? ಅದಕ್ಕೆ ಅವಳು ಹೇಳಿರೋ ಕತೆನೇ ಬೇರೆ ಅತ್ತೆ. MP ಹೆದರ್ಸಿದ್ನಂತೆ, ಅದಕ್ಕೆ ಇವಳು ಬೇರೆ ದಾರಿ ಇಲ್ದೆ ಹೀಗೆಲ್ಲ ಮಾಡ್ಬಿಟ್ಲಂತೆ. ತಪ್ಪಿಸ್ಕೊಳ್ಳಿಕ್ಕೆ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ಇದ್ದಾಳೆ. ನಮ್ಮ ಯಜಮಾನರು ದೇವರಂತವ್ರು, ಸಂಬಂಧಗಳಿಗೆ ಬೆಲೆ ಕೊಡೋರು. ಅದು ಒಂದು ಕಾರಣಕ್ಕೆ ಅವಳನ್ನ ಕ್ಷಮಿಸಿದರೆ. ನೆನೆಸ್ಕೊಂಡ್ರೆ ಮೈಗೆಲ್ಲ ಬೆಂಕಿ ಇಟ್ಟಂಗೆ ಆಗುತ್ತಪ್ಪ. ಅವಳು ನಿನ್ನೂ ಜೀವಂತವಾಗಿ ಉಳಿಸ್ಬೇಕಾ? ಅಂಥವ್ರನ್ನ ಸುಮ್ಮನೆ ಬಿಡಬಾರ್ದು ಸುಬ್ರಹ್ಮಣ್ಯ. ಮಧ್ಯ ರಸ್ತೆಲಿ ನಿಲ್ಲಿಸಿ ಚಪ್ಪಲಿ ಹಾರ ಹಾಕ್ಬೇಕು. ಬರೀ ಇಂಥವ್ರು ಮಾತ್ರ ಅಲ್ಲ, ಇಂಥವ್ರ ಜೊತೆ ಸೇರ್ಕೊಂಡು ಕುಮ್ಮಕ್ ಕೊಡ್ತಾರಲ್ಲ, ಅವ್ರನ್ನ ಸೇರಿಸಿ ಚಪ್ಪಲಿ ಹಾರ ಹಾಕಿ ಮೆರವಣಿಗೆ ಮಾಡಿಸ್ಬೇಕು. ಆತಮ್ಮರೇ, ಏನಾಯ್ತು? ಸೊಳ್ಳೆ ಎಮ್ಮಿದ್ದಂಗೆ ಸೊಳ್ಳೆ 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 ಕಡಿತ. ನೀವು ಮುಂದುವರ್ಸ್ಕೊಳ್ಳಿ. ದೇವ್ರೆ, ಕಾಸಿನ ಆಸೆಗೆ ಆ ವಿಜಯಾಂಬಿಕಾ ಹಿಡ್ದಂಗೆಲ್ಲ ಕೇಳಿ ಲಾಕ್ ಆಗ್ಬಿಡ್ತಿದ್ನಲ್ಲಪ್ಪ. ಹಾದಿ ಬೀದಿಲಿ ಚಪ್ಪಲಿ ಏಟ್ ತಿನ್ಬೇಕಾಗ್ತಿದ್ದಲ್ಲ. ದೇವ್ರೇ, ನೀನ್ ದೊಡ್ಡವನು. ನಾನು ಈ ಸೀನಲ್ಲೇ ಇಲ್ಲ. ಅಕಸ್ಮಾತ್ ನಾನು ಅವ್ರ ಜೊತೆ ಸೇರಿದ್ದೆ ಅಂತ ಇವ್ರು ಯಾರಿಗಾದ್ರೂ ಗೊತ್ತಾದ್ರೆ ನನ್ನ ಕತೆ ಅಷ್ಟೇ. ಅಲ್ಲ ಕನಸು, ಆ MP ತಪ್ಪು ಮಾಡ್ನಲ್ಲ, ಅವನಿಗೇನು ಮಾಡೋದಿಲ್ವಾ? ಯಾಕೆ ಮಾಡಲ್ಲಪ್ಪ? ಆ MP-ಗೆ ಜೈಲೂಟ ಫಿಕ್ಸು. ಇಷ್ಟೊತ್ತಿಗಾಗ್ಲೇ ಪೊಲೀಸು ಖಾರದ ಪುಡಿ ಹರಿತಾ ಇರ್ತಾರೆ. ಯಜಮಾನ್ರ ವಿರುದ್ಧ ಯಾರೇ ಪಿತೂರಿ ಮಾಡಿದ್ರು ಅವ್ರಿಗೆ ಅದೇ ಗತಿನೇ, ಅವ್ರ ಜೀವನ ನರ್ಕನೇ. ಹೋಗ್ಲಿ ಬಿಡಪ್ಪ ಕಾರ್ತಿಕೇಯ. ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತಾರೆ. ನೀನ್ ಯಾಕೆ ಮಾತಾಡಿ ಅನುಭವಿಸ್ತೀಯ? ಪಾಪ ಮಾಡ್ದವ್ರು ಅನುಭವಿಸ್ತಾರ ಬಿಡು. ಹಾ ಭಾರಿ ಚೆನ್ನಾಗಿ ಹೇಳಿದ್ರಿ.
ಬನ್ನಿ ಊಟ ಮಾಡೋರಂತೆ. ಯಾಕೋ ಹೊಟ್ಟೆ ಸ್ವಿಲ್ಲ ತಿಂದದ್ದು ಜೀರ್ಣನೇ ಆಗಿಲ್ಲ. ನೀವು ಊಟ ಮಾಡ್ಕೊಳ್ಳಿ. ಕಂಡನ್ನೆಲ್ಲ ತಿಂದ್ರೆ ಹೀಗೆ ಅಜೀರ್ಣ ಆಗೋದು. ಹೌದೌದು, ಕರೆಕ್ಟಾಗಿ ಹೇಳಿದ್ರಿ ನೋಡಿ. ಹೋಗಿ ನೀವೆಲ್ಲ ಊಟ ಮಾಡ್ಕೊ ಹೋಗಿ. ಹೋಗಿ ಕರ್ಕೊಂಡೋಗಿ ವಿಶಾಲವಾದ ಅಕ್ಸಿ ಮಗ ನೋಡ್ತೀಯಲ್ಲ ನಿನ್ನ. ಇವನೇನು ಕಾರ್ತಿಕೇಯ ಖಾರ ಪುಡಿ ಅಂತಾನೆ, ಮೆಣಸಿಗೆ ಅಂತಾನೆ, ಜೈಲು ಅಂತಾನೆ, ಹೀಗೆ ಎದುರು ಕೆಟ್ಟಿದೆ. ಇವ ಯಾಕೋ ಹೊಟ್ಟೆ ಸುಳ್ಳು ಅಂತೈತೆ. ಯವಲೆ, ಇವ್ರು ಮಾತಾಡೋದು ನೋಡಿದ್ರೆ ಎಷ್ಟು ಗಾಬರಿ ಆಗ್ತಿದೆ ಅಂದ್ರೆ, ನಾನೇನಾದ್ರೂ ಆ ವಿಜಯಾಂಬಿಕಾ ಜೊತೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ರೆ ನನ್ ಗತಿ ಏನಾಗ್ತಿತ್ತು? ಜೈಲೂಟ, ಮೆಣಸಿನ ಪುಡಿ, ಯವ್ವಾ, ಈ ವಿಜಯಾಂಬಿಕನ್ ನೆನ್ಸ್ಕೊಂಡ್ರೆ ನನಗಂತೂ ಬೇದತ್ತೋಗುತ್ತೆ. ಏನ್ ಮಾಡ್ಲಿ, ನಾನ್ ಬಡವಿ ಆ ವಿಜಯಾಂಬಿಕಾ ಮಡಗ್ದಂಗಿರು ಅನ್ಕೊಂಡು ಅವಳು ಕಾಸಿನ ಆಸೆಗೆ ಆಸೆ ಬಿದ್ದು ಮಾಡ್ಬಾರದ್ ಕೆಲಸ ಎಲ್ಲ ಮಾಡ್ಬಿಟ್ಟೆ. ಮೊದ್ಲೇ ಈ ಮನೆಯಲ್ಲಿ ಆ ಎಜುಕೇಶನ್ ಮಿನಿಸ್ಟ್ರು ಅಂದ್ರೆ ದೇವ್ರ ತರ ಪೂಜೆ ಮಾಡ್ತಾರೆ. ಅಂತವ್ರ ವಿರುದ್ಧ ನಾನು ವಿಜಯಾಂಬಿಕೆಗೆ ಸಹಾಯ ಮಾಡಿದೆ ಅಂತ ಗೊತ್ತಾಯ್ತು ಅಂದ್ರೆ ಈ ಮನೆಯವರೆಲ್ಲ ನನ್ನನ್ನ ತುಳುದು ಹಲ್ವಾ ಮಾಡಿಬಿಡ್ತಾರೆ ಅಲ್ವಾ? ಏನೇ ಆದ್ರೂ ಆ ವಿಜಯಾಂಬಿಕಾ ಬೋಲೆ ಚಾಲುಕಿ, ನಾನಂತೂ ಸಿಕ್ಕಾಕೊಂಡ್ಲೇ ಇಲ್ಲ. ಅಲ್ಲ, ಅದೇನೋ ಅಂತಾರಲ್ಲ, ಕುಂಬಳಕಾಯಿ ಕಳ್ಳ ಅಂದ್ರೆ ಮುಟ್ ನೋಡ್ಕೊಂಡ್ರು ಅಂತ. ಮಾಡ್ದವ್ರೆ ಮುಟ್ ನೋಡ್ಕೊಂಡಿಲ್ಲ ಅಂದ್ರೆ ಇನ್ನು ಮುಟ್ಟೋಳು ನಾನ್ ಯಾಕೆ ಮೂಲೆ ಕುತ್ಕೊಂಡ್ಲಿ? ಕಾಂತು ಕಮಾನ್, ಹೆದರ್ಕತ್ತ ಕುತ್ಕೊಂಡ್ರೆ ಸರಿ ಇರಲ್ಲ. ನಾನಿನ್ಮೇಲೆ ಹೆದರ್ಕೋಬಾರ್ದು, ಧೈರ್ಯವಾಗಿರ್ಬೇಕು, ಎಲ್ಲವನ್ನು ಧೈರ್ಯವಾಗಿ ಎದುರಿಸ್ಬೇಕು. ನಾನೇನೋ ಭಯ ಪಡ್ಕೊಂಡು ಉಣ್ಣಕ್ ಬೇಡ ಅಂತ ಹೇಳ್ಬಿಟ್ಟೆ. ನಾನಿಲ್ಲ ಅಂದ್ರೆ ಅವರೇ ಎಲ್ಲ ತಿಂದು ದೇಬ್ಕೊಂಡ್ಬಿಡ್ತಾರೆ. ಲೇ ವಿಸಾಲು, ಅನ್ನಕ್ಕೆ ಬರೀ ಅನ್ನಲ್ಲ, ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ಜಾಸ್ತಿ ತುಪ್ಪ ಸುರಿದು ಕೊಡೆಯಮ್ಮ, ಹೊಟ್ಟೆ ಹಸಿತಾ ಇದೆ. ಒಂದ್ಸರಿ ಏನಾಗ್ಬಿಡುತ್ತೆ ಅಂದ್ರೆ, ಸ್ವಲ್ಪ ನಾವೇನು ಮಾಡಿಲ್ಲ, ತಪ್ಪು ಮಾಡಿಲ್ಲ ಅಂದಾಗ ನಿರಾಳವಾಗ್ಬಿಡ್ತೀವಿ. ಹೊಟ್ಟೆ ಹಸಿತಾ ಇದೆ. ವಿಸಾಲು, ಲೇ ವಿಶಾಲವಾದ ಅಕ್ಸಿ.